ಮುಂದಿನ ಭಾಗದಲ್ಲಿ ಅಜಯ್ ಒಂದು ಮಾಯ ಚಿನ್ನದ ಅಕ್ಕಿಯನ್ನು ಉಳಿಸಿದನು. ಆ ಅಕ್ಕಿ ಕೊಟ್ಟ ಬೀಜದಿಂದ ಒಂದು ಅದ್ಭುತ ಮರ ಬೆಳೆದಿತ್ತು. ಆದರೆ ಆ ಮರದ ಶಕ್ತಿಯನ್ನು ಕದಿಯಲು ಒಬ್ಬ ದುಷ್ಟ ಮಂತ್ರವಾದಿ ಬರುತ್ತಿದ್ದನು. ಆ ರಾತ್ರಿ ಹಳ್ಳಿಯ ಮೇಲೆ ಕತ್ತಲೆ ಆವರಿಸಿತು. ಕಾಳನೇಮಿಯು ಸಂಪೂರ್ಣ ಶಕ್ತಿಯನ್ನು ಪಡೆಯಲು ದುಷ್ಟ ಮಂತ್ರಶಕ್ತಿಯನ್ನು ಉಪಯೋಗಿಸಲು ಹಳ್ಳಿಗೆ ಬಂದನು. ಕಾಳನೇಮಿಯು ಅಜಯ್ ಮತ್ತು ಅವನ ತಾಯಿಯನ್ನು ಎದುರಿಸುತ್ತಾ, ನಾನು ಕಾಳನೇಮಿ, ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ತನ್ನ ಆರ್ಭಟವನ್ನು ಮತ್ತು ಆಕ್ರೋಶವನ್ನು ಹೊರಹಾಕಿದನು. ಇದನ್ನೆಲ್ಲ ಗಮನಿಸುತ್ತಾ ನಿಂತಿದ್ದ ಅಜಯ್ ಕಾಳನೇಮಿಗೆ ಹೇಳಿದನು, ನಮ್ಮ ಹಳ್ಳಿಯನ್ನು ಬಿಟ್ಟು ಹೋಗು. ಖಂಡಿತವಾಗಿಯೂ ಆ ಮರದ ಶಕ್ತಿ ಸಿಗುವುದಿಲ್ಲ. ಆ ಮರವನ್ನು ನಾವು ರಕ್ಷಿಸುತ್ತಿದ್ದೇವೆ. ಆ ಮರವು ನಿನಗೆ ದೊರಕುವುದಿಲ್ಲ. ದಯಮಾಡಿ ಇಲ್ಲಿಂದ ಹೊರಟು ಹೋಗು. ಅಜಯ್ ಹೇಳಿದ ಮಾತುಗಳನ್ನು ಕೇಳದ ಕಾಳನೇಮಿಯು, ಆ ಮರದ ಶಕ್ತಿ ನನಗೆ ಬೇಕು. ನಾನು ಅದನ್ನು ಕದಿಯಲು ಬಂದಿದ್ದೇನೆ. ನೀವೇನಾದರೂ ಅದಕ್ಕೆ ಅಡ್ಡಿ ಮಾಡಿದರೆ ನಾನು ಸುಮ್ಮನೆ ಇರುವುದಿಲ್ಲ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಕಾಳನೇಮಿಯ ಮಾತುಗಳನ್ನು ಕೇಳಿ ಕೋಪಗೊಂಡ ಮಾಯಾ ಹಕ್ಕಿಯು ಆಕಾಶದಿಂದ ಹಾರಿ ಬರುವುದು. ಕಾಳನೇಮಿ, ನಿನ್ನ ದುಷ್ಟತನ ಗೆಲ್ಲುವುದಿಲ್ಲ. ನಿನ್ನ ದುಷ್ಟ ಬುದ್ಧಿಯನ್ನು ನೀನು ಇಲ್ಲಿಗೆ ನಿಲ್ಲಿಸಿದರೆ ಸಾಕು. ಇಲ್ಲದಿದ್ದರೆ ಮುಂದೆ ನೀನು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಕಾಳನೇಮಿ, ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನೀನು ದೊಡ್ಡ ಪರಿಣಾಮವನ್ನು ಎದುರಿಸುತ್ತೀಯಾ ನೋಡು. ಮಾಯಾ ಹಕ್ಕಿಯ ಶಾಂತವಾದ ಮಾತುಗಳನ್ನು ಕೇಳಿದ ಮೇಲೆ ಕಾಳನೇಮಿಯು ಮಾಯಾ ಹಕ್ಕಿಯ ಜೊತೆ ಯುದ್ಧವನ್ನು ಶುರು ಮಾಡಿದ. ಮಾಯಾ ಹಕ್ಕಿಯು ಕೋಪಗೊಂಡು ಯುದ್ಧವನ್ನು ಮಾಡಲು ಆರಂಭಿಸಿತು. ಮಾಯಾ ಹಕ್ಕಿಯು ಯುದ್ಧದ ಸಮಯದಲ್ಲಿಯೇ ಒಂದು ಉಪಾಯವನ್ನು ಮಾಡಿ ಈ ಕೂಡಲೇ ರಹಸ್ಯವನ್ನು ಅಜಯ್ಗೆ ತಿಳಿಸಬೇಕೆಂದು ನಿರ್ಧರಿಸಿತು. ಇದರಿಂದ ಹಳ್ಳಿಗೆ ಒಳಿತಾಗುವುದು, ಯಾವ ಜನರಿಗೂ ತೊಂದರೆ ಆಗುವುದಿಲ್ಲೆಂದು ಯೋಚನೆ ಮಾಡಿತು. ತಕ್ಷಣವೇ ಅಜಯ್ ಬಳಿ ತೆರಳಿ ತನ್ನ ಎಲ್ಲ ರಹಸ್ಯವನ್ನು ಹೇಳಲು ಆರಂಭಿಸಿತು. ಅಜಯ್, ಪ್ರಕಾಶ ಕಲ್ಲು ಬೇಕು. ಅದೇ ನಮ್ಮನ್ನು ಉಳಿಸುತ್ತದೆ. ನಾನು ಹೇಳಿದ ಆ ಜಾಗಕ್ಕೆ ಈ ಕೂಡಲೇ ನೀನು ಹೋಗು. ಅಲ್ಲಿ ಒಂದು ಕಲ್ಲು ಸಿಗುತ್ತದೆ. ಅಲ್ಲಿಂದ ನೀನು ಕಲ್ಲನ್ನು ತೆಗೆದುಕೊಂಡು ಇಲ್ಲಿಗೆ ಬಾ. ಆಯಿತು ಮಾಯಾ ಹಕ್ಕಿ, ನಾನು ಈ ಕೂಡಲೇ ಅಲ್ಲಿಗೆ ಹೊರಡುವೆನು. ಆ ಕಲ್ಲನ್ನು ಸೂಕ್ಷ್ಮವಾಗಿ ಎತ್ತಿಕೊಂಡು ಬರುವೆನು. ನಾನು ಹೋಗಿ ಬರುತ್ತೇನೆ. ನೀನು ಎಲ್ಲವನ್ನು ಧೈರ್ಯವಾಗಿಯೇ ಎದುರಿಸು. ಮಾಯಾ ಹಕ್ಕಿಯ ಮಾತನ್ನು ಕೇಳಿದ ತಕ್ಷಣ ಅಜಯ್ ಅಲ್ಲಿಂದ ಹೊರಟು ಹೋದನು. ಮತ್ತೆ ಎಂದಿನಂತೆ ಕಾಳನೇಮಿ ಮತ್ತು ಮಾಯಾ ಹಕ್ಕಿಯ ನಡುವೆ ಯುದ್ಧ ಆರಂಭವಾಯಿತು. ಅಜಯ್ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾ ಕಾಡಿನತ್ತ ಬಂದು ತಲುಪಿದ. ಅದೇ ಸಮಯದಲ್ಲಿ ಬೋನಿನಲ್ಲಿ ಬಿದ್ದಿದ್ದ ಒಂದು ಸಿಂಹವನ್ನು ಕಂಡನು. ಅಯ್ಯೋ ಸಿಂಹ, ಬಲೆ ಒಳಗೆ ಸಿಕ್ಕಿ ಹಾಕಿಕೊಂಡಿದೆ. ನಾನು ಇದಕ್ಕೆ ಸಹಾಯ ಮಾಡಿದರೆ ಇದು ಬಲೆಯಿಂದ ಆಚೆ ಬಂದ ಮೇಲೆ ನನಗೆ ಏನು ಮಾಡುವುದಿಲ್ಲ ಎಂಬುದು ಏನು ನಂಬಿಕೆ? ಮೊದಲಿಗೆ ಇದನ್ನು ಕೇಳಿಕೊಂಡು ಬಿಡೋಣ, ಆಮೇಲೆ ಯೋಚನೆ ಮಾಡೋಣ ಸರಿಯೋ ತಪ್ಪೋ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡನು. ಅದೇ ಸಮಯಕ್ಕೆ ಸಿಂಹವು ತನ್ನ ಸಂಕಟವನ್ನು ತಾಳಲಾರದೆ ಅಜಯ್ ಬಳಿ, ದಯಮಾಡಿ ನನಗೆ ಸಹಾಯ ಮಾಡು. ನನ್ನನ್ನು ಈ ಬಲೆಯಿಂದ ಮುಕ್ತಗೊಳಿಸು. ನನಗೆ ನಿನ್ನ ಸಹಾಯ ತುಂಬ ಅಗತ್ಯವಿದೆ. ದಯವಿಟ್ಟು ಇಲ್ಲ ಅನ್ನಬೇಡ ಎಂದು ಅಜಯ್ನನ್ನು ಪರಿಪರಿಯಾಗಿ ಬೇಡಿಕೊಂಡಿತು. ಈ ಕಡೆ ಅಜಯ್ ಮನಸ್ಸು ಕರಗಿತು. ನಾನು ನಿನ್ನ ಬಲೆಯಿಂದ ಮುಕ್ತಗೊಳಿಸಿದ ಮೇಲೆ ನೀನು ನನ್ನ ಮೇಲೆ ದಾಳಿ ಮಾಡುವುದಿಲ್ಲ ಎಂಬುದು ಯಾವ ನಂಬಿಕೆ? ಅದಕ್ಕೆ ನೀನು ಮೊದಲು ನನಗೆ ಮಾತು ಕೊಡಬೇಕು. ಅದಕ್ಕೆ ಸಿಂಹವು ಉತ್ತರಿಸಿತು, ಇಲ್ಲ, ನನ್ನ ಪ್ರಾಣವನ್ನು ಉಳಿಸಿದವರ ಮೇಲೆ ನಾನು ಎಂದಿಗೂ ದಾಳಿಯನ್ನು ಮಾಡುವುದಿಲ್ಲ. ನಾನು ಅವರಿಗೆ ಎಂದಿಗೂ ಚಿರಋಣಿಯಾಗಿರುತ್ತೇನೆ. ಸಿಂಹದ ಮಾತುಗಳನ್ನು ಕೇಳಿದ ಮೇಲೆ ಅಜಯ್ ಸಿಂಹವನ್ನು ಬಲೆಯಿಂದ ಮುಕ್ತಿಗೊಳಿಸಿದನು. ಅಜಯ್ನ ಸಹಾಯ ಪಡೆದು ಬಲೆಯಿಂದ ಮುಕ್ತಿಗೊಂಡ ಸಿಂಹವು ಅಜಯ್ಗೆ ಕೃತಜ್ಞತೆಯನ್ನು ತಿಳಿಸಿತು. ಜೊತೆಗೆ, ನೀನು ಧೈರ್ಯಶಾಲಿ ಬಾಲಕ. ನಿನ್ನ ಧೈರ್ಯವನ್ನು ನೋಡಿ ನಾನು ಮಂಕಾಗಿದ್ದೇನೆ. ನಿನ್ನ ಕೆಲಸಕ್ಕೆ ಒಳ್ಳೆಯದಾಗಲಿ, ಹೋಗಿ ಬಾ ಎಂದು ಹೇಳಿ ಅಜಯ್ನನ್ನು ಅಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿತು.
ದಾರಿಯುದ್ದಕ್ಕೂ ಸಾಗಿ ಅಜಯ್ ಬಂದು ತಲುಪಿದ್ದು ಒಂದು ಭಯಾನಕ ಕಾಡು ಮತ್ತು ಸುಂದರವಾದ ಕಾಡು. ಕೊನೆಗೆ ಅಜಯ್ ಮಾಯಾ ಕಾಡಿನ ಹೃದಯ ಭಾಗಕ್ಕೆ ಬಂದು ತಲುಪಿದನು. ಕೊನೆಯದಾಗಿ ಕಂಡಿದ್ದು ಮಾಯಾ ಹಕ್ಕಿ ಹೇಳಿದ ಒಂದು ಬೃಹತ್ ಆಕಾರದ ಗುಹೆ. ಅಜಯ್ ಅಂತೂ ಇಂತೂ ಆ ಗುಹೆಯನ್ನು ಬಂದು ತಲುಪಿದನು. ಆ ಗುಹೆಯು ಭಯಾನಕ ಗುಹೆ. ಆ ಗುಹೆಯನ್ನು ನೋಡಿದ ಮೇಲೆ ಅಜಯ್ಗೆ ಸ್ವಲ್ಪ ಧೈರ್ಯವೂ ಸಾಕಾಗಲಿಲ್ಲ. ಹಬ್ಬ, ಅಜಯ್ ಬಂದ ಕೆಲಸವು ಸಾರ್ಥಕವಾಯಿತು. ಮಾಯಾ ಅಕ್ಕಿ ಹೇಳಿದ ಕಲ್ಲು ಅಲ್ಲೇ ನಿಂತಿತ್ತು ಮತ್ತು ಪ್ರಕಾಶವಾಗಿ ಹೊಳೆಯುತ್ತಿತ್ತು. ಅದರ ಜೊತೆಗೆ ಒಂದು ಬೃಹತ್ ಆಕಾರದ ಹಾವು ಕೂಡ ಇತ್ತು. ಹಾವು ಅಜಯ್ಗೆ ಹೇಳಿತು, ನೀನು ಹೆದರಬೇಡ, ನನಗೆ ಈಗಾಗಲೇ ಮಾಯಾ ಹಕ್ಕಿಯು ಎಲ್ಲವನ್ನ ತಿಳಿಸಿದೆ. ನೀನು ಧೈರ್ಯವಾಗಿ ಆ ಕಲ್ಲನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿತು. ಹಾವಿನ ಮಾತಿನಂತೆಯೇ ಅಜಯ್ ಆ ಕಲ್ಲನ್ನು ಎತ್ತಿಕೊಂಡು ಜೋಪಾನವಾಗಿ ಹಳ್ಳಿಯನ್ನು ಬಂದು ತಲುಪಿದನು. ಅಲ್ಲಿ ಯುದ್ಧವು ಇನ್ನೂ ನಡೆಯುತ್ತಲೇ ಇತ್ತು. ಆ ಕಲ್ಲು ನನ್ನದು, ಆ ಕಲ್ಲನ್ನು ನನಗೆ ಕೊಟ್ಟು ಬಿಡಿ. ಇಡೀ ಜಗತ್ತನ್ನೇ ನನ್ನದಾಗಿಸಿಕೊಳ್ಳುತ್ತೇನೆ. ಈ ಮಾತುಗಳನ್ನು ಕೇಳಿದ ಅಜಯ್ ಕಾಳನೇಮಿಗೆ ಹೇಳುತ್ತಾನೆ, ಆ ಕಲ್ಲು ನಿನ್ನದಾಗಿದ್ದರೆ ನಿನಗೆ ದೊರಕುತ್ತದೆ ಬಿಡು. ನೀನು ಏಕೆ ತಲೆ ಕೆಡಿಸಿಕೊಳ್ಳುತ್ತೀಯಾ? ಅಜಯ್ ಈ ಮಾತುಗಳನ್ನು ಹೇಳುತ್ತಿದ್ದಂತೆಯೇ ಮಾಯಾ ಮರದಿಂದ ಒಂದು ವಿಚಿತ್ರ ಶಕ್ತಿಯು ಹೊರಹೊಮ್ಮಲು ಆರಂಭಿಸಿತು. ಈ ಶಕ್ತಿಯಿಂದ ಕಾಳನೇಮಿಯು, ಇಲ್ಲ, ನನ್ನನ್ನು ಬಿಟ್ಟು ಬಿಡಿ, ನಾನು ಇಲ್ಲಿಂದ ಹೊರಡುವೆನು, ನನ್ನನ್ನು ಬಿಟ್ಟು ಬಿಡಿ. ಆ ಬೆಳಕಿನ ಶಾಖದಿಂದ ಕಾಳನೇಮಿಯು ಅಲ್ಲಿಂದ ಮಾಯವಾದನು. ಅಷ್ಟರಲ್ಲಿಯೇ ಮಾಯಾ ಹಕ್ಕಿಯು ಅಜಯ್ಗೆ ಹೇಳಿತು, ಅಜಯ್, ನನ್ನ ಕೆಲಸ ಮುಗಿದಿದೆ. ನನ್ನಿಂದ ನಿನಗೆ ಏನಾದರೂ ತೊಂದರೆ ಆಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು. ಮಾಯಾ ಹಕ್ಕಿಯು ಅಲ್ಲಿಂದ ಹೊರಡುವ ವಿಚಾರವನ್ನು ತಿಳಿದ ಅಜಯ್ ಮಾಯಾ ಹಕ್ಕಿಯನ್ನು ಕೇಳಿದನು, ನೀನು ಮತ್ತೆ ಬರುತ್ತೀಯಾ? ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮ ಜೊತೆಯಲ್ಲಿಯೇ ಇರು. ಅಜಯ್ ಮಾತುಗಳನ್ನು ಕೇಳಿ ಬೇಸರದಿಂದ ಮಾಯಾ ಹಕ್ಕಿಯು ಅಜಯ್ಗೆ ಸಮಾಧಾನಪಡಿಸುತ್ತಾ ಹೀಗೆ ಹೇಳಿತು, ಒಳ್ಳೆಯ ಮನಸ್ಸು ಇರುವ ಎಲ್ಲೆಡೆ ನಾನು ಇರುತ್ತೇನೆ ಎಂದು ಹೇಳಿ ಅಜಯ್ ನೋಡುವಷ್ಟರಲ್ಲಿಯೇ ಆಕಾಶದೆತ್ತರಕ್ಕೆ ಹಾರಲು ಪ್ರಾರಂಭಿಸಿತು. ಹಾಗೆ ಆಕಾಶದ ಆಚೆ ಹೋಗಿ ಮಾಯವಾಯಿತು. ಇದರಿಂದ ಬೇಸರಗೊಂಡ ಅಜಯ್ನನ್ನು ಅವನ ತಾಯಿ ಸಮಾಧಾನಪಡಿಸಿದರು ಮತ್ತು ತಿಳಿ ಹೇಳಿದರು, ಒಳ್ಳೆಯ ಮನಸ್ಸು, ದಯೆ, ಧೈರ್ಯ ಇವು ಇದ್ದರೆ ಯಾವ ಕತ್ತಲೆಯನ್ನು ಗೆಲ್ಲಬಹುದು.